ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಾಳಾಗ್ತಿದೆ ಅಂಬೇಡ್ಕರ್ ಪಾರ್ಕ್. ಅನೈತಿಕ ಚಟುವಟಿಕೆಯ ತಾಣವಾಗ್ತಿದೆಯಾ ಉದ್ಯಾನವನ? ಪಾರ್ಕ್ ಉಳಿಸಿಕೊಳ್ಳಲು ದಲಿತ ನಾಯಕರೇ ಹಿಂದೇಟು. ಎಸ್ ವೀಕ್ಷಕರೇ, ಪ್ರತಿ ಜಿಲ್ಲೆ ತಾಲೂಕಿನಲ್ಲಿಯೂ ಪಾರ್ಕ್ಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಪಾರ್ಕ್ಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಹಿರಿಯರು ಮಹಿಳೆಯರು ವಾಕಿಂಗ್ ಮಾಡಲು ಬರ್ತಾರೆ. ಮಕ್ಕಳಿಗಂತೂ ಪಾರ್ಕ್ಗೆ ಹೋಗೋದು ಅಂದ್ರೆ ಅದೇನೋ ಖುಷಿ. ಪಾರ್ಕ್ನಲ್ಲಿ ಸಿಗುವ ಆಹ್ಲಾದಕರ ಗಾಳಿ ಸವಿಯೋಕೆ ಜನ ಬರ್ತಾರೆ. ಇಂತಹ ಪಾರ್ಕ್ಗಳ ಅಭಿವೃದ್ಧಿ ನಿರ್ವಹಣೆಯ ಜವಾಬ್ದಾರಿಯನ್ನ ಆಯಾ ನಗರಸಭೆ, ಪುರಸಭೆ, ಪಾಲಿಕೆ ಹೊತ್ತಿರುತ್ತೆ. ಕೆಲವೊಮ್ಮೆ ಅಧಿಕಾರಿಗಳು ತೋರುವ ನಿರ್ಲಕ್ಷ್ಯದಿಂದಾಗಿ ಪಾರ್ಕ್ಗಳು ನಿರ್ವಹಣೆ ಇಲ್ಲದೆ ಹಾಳಾಗುತ್ತವೆ. ಇದಕ್ಕೆ ಪೂರಕವೆಂಬಂತೆ ಶಿರಾದಲ್ಲಿರುವ ಅಂಬೇಡ್ಕರ್ ಪಾರ್ಕ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸೊರಗುತ್ತಿದ್ದು, ದಲಿತ ಪರ ಸಂಘಟನೆಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಶಿರಾನಗರದಲ್ಲಿ ಹಲವಾರು ಉದ್ಯಾನಗಳಿವೆ. ಬಹುತೇಕ ಉದ್ಯಾನಗಳು ನಿರ್ವಹಣೆ ಕೊರತೆಯಿಂದ ನಲುಗುತ್ತಿವೆ. ಉದ್ಯಾನಗಳಲ್ಲಿ ಕುರುಚಲು ಗಿಡಗಂಟಿಗಳು ಬೆಳೆದಿವೆ. ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗಿ ಬದಲಾಗುತ್ತಿವೆ ಅನ್ನೋ ಆರೋಪ ಕೇಳಿಬರ್ತಿದೆ. ಕೆಲವಂತೂ ಉದ್ಯಾನವನ ಅನ್ನೋ ಹೆಸರಿಗೆ ಕಪ್ಪು ಚುಕ್ಕೆಯಂತೆ ಇವೆ. ನಗರದಲ್ಲಿ ಅಂಬೇಡ್ಕರ್ ಉದ್ಯಾನವನ್ನ ನಿರ್ಮಿಸಲಾಗಿದೆ. ಈ ಪಾರ್ಕ್ಗೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಆದರೆ ಈ ಪಾರ್ಕಿನಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಪಾರ್ಕ್ನಲ್ಲಿ ಹಾಕಲಾಗಿರುವ ಬೆಂಚುಗಳು ಮುರಿದು ಬಿದ್ದಿದ್ದು, ಹಿರಿಯರು ಕೂರಲು ಪರದಾಡುತ್ತಿದ್ದಾರೆ. ಅತ್ತ ಮಕ್ಕಳು ಆಟವಾಡಲು ಇರುವ ಪರಿಕರಗಳು ಕೂಡ ಹಾಳಾಗಿವೆ. ಮತ್ತೊಂದೆಡೆ ಯುವಕ ಯುವತಿಯ ಲವ್ ಸ್ಪಾಟ್ ಆಗಿ ಕೂಡ ಮಾರ್ಪಟ್ಟಿವೆ ಉದ್ಯಾನವನಗಳು. ಲವರ್ಸ್ಗಳ ಕಾಟಕ್ಕೆ ವಾಯುವಿಹಾರಕ್ಕೆ ಬರುವ ಜನರು ಮುಜುಗರಕ್ಕೆ ಒಳಗಾಗುತ್ತಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯರಾದ ಮಂಜುನಾಥ್ ಮಾತನಾಡಿ, ಅಂಬೇಡ್ಕರ್ ಪಾರ್ಕ್ ದಿನೇ ದಿನೇ ಹಾಳಾಗುತ್ತಿದೆ. ಇಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ಪ್ರತಿನಿತ್ಯ ಇಲ್ಲಿಗೆ ಶಾಲಾ ಕಾಲೇಜಿನ ಹುಡುಗ ಹುಡುಗಿಯರು ಬರ್ತಾರೆ. ಅವರ ಆಟಾಟೋಪಕ್ಕೆ ಕಡಿವಾಣ ಇಲ್ಲದಂತಾಗಿದೆ. ಪಾರ್ಕ್ಗೆ ಬರುವವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕೂರಲು ಬೆಂಚ್ಗಳಿಲ್ಲ, ಸರಿಯಾದ ನಿರ್ವಹಣೆ ಇಲ್ಲದೆ ಕಸದ ಗುಂಡಿಯಾಗ್ತಿವೆ. ಅಧಿಕಾರಿಗಳಿಗೆ ಪಾರ್ಕ್ ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದ್ರು, ಕ್ಯಾರೆ ಎನ್ನುತ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನು ನಮ್ಮ ಶಿರಾ ನಗರಸಭೆ ಆಗಿ ನಗರ ಪ್ರಧಾನಿಕರ ಹೊಂದಿದ್ರು ನಮ್ಮ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾರ್ಕು ಅಭಿವೃದ್ಧಿ ಹೊಂದಿಲ್ಲ. ಯಾಕೆಂದರೆ ಈಗಲೇ ನೀವು ವೀಕ್ಷಣೆ ಮಾಡ್ಬೋದು, ಇಲ್ಲಿ ಸುತ್ತಮುತ್ತ ಕಸ ಇದೆ. ಹಾಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ಭಾಳ ಬಂದು ಇಲ್ಲೆಲ್ಲ ಕುತ್ಕೊಂಡು ಕೆಟ್ಟ ರೀತಿಯ ನಡ್ಕೊಳ್ಳೋದೆಲ್ಲ ನೀವು ಕಾಣ್ಬೋದು. ಏನು ಅವರು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಬಂದು ಪಾರ್ಕ್ ಅಭಿವೃದ್ಧಿ ಇಲ್ಲ ಅಂದರೆ ಗುಂಪು ಇರೋದ್ರಿಂದ ಬಂದೆಲ್ಲ ಕುತ್ಕೊಂಡು ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋಕ್ಕೆ ನಗರಸಭೆಯವರು ಏನು ಅಧ್ಯಕ್ಷ ಆಗಿರ್ಬೋದು, ಏನು ಇವರು ನಮ್ಮ ಪೌರಾಯುಕ್ತ ಆಗಿರ್ಬೋದು, ಅವ್ರು ಬಂದು ಇಲ್ಲಿ ವೀಕ್ಷಣೆ ಮಾಡಬೇಕು. ನಲ್ಲಿಗೊಂದು ನಲ್ಲಿ ಹಾಕಿಲ್ಲ, ಅದು ನೀರು ಪೋಲಾಗ್ತಾ ಇದೆ. ಹಾಗೆ ಇಲ್ಲಿ ಕಸ ಹಂಗೆ ಬಿದ್ದಿದೆ, ಎಲ್ಲ ಕಸ ಅಲ್ಲಲ್ಲೇ ಗುಡ್ಡಕ್ಕೆತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಪಾರ್ಕಿಗೆ ನಾಮಕರಣ ಮಾಡಿದ್ರು ಏನು ಅಭಿವೃದ್ಧಿ ಆಗಿಲ್ಲ. ಅಂಬೇಡ್ಕರ್ ಅವ್ರ ಹೆಸರಿಕ್ಕಿರೋದ್ರಿಂದನ ಈ ಪಾರ್ಕು ಭಾಳ ನೀಟಾಗಿರ್ಬೇಕಾಗಿತ್ತು, ಒಳ್ಳೊಳ್ಳೆ ಇದಾಗಬೇಕಾಗಿತ್ತು. ಆದರೆ ಅಂಬೇಡ್ಕರ್ ಹೆಸರಿಗೆ ಕಪ್ಪು ಚುಕ್ಕಿ ಆಗೋ ಥರ ನಡೀತಾ ಐತೆ. ದಯಮಾಡಿ ತಾಲೂಕು ಆಡಳಿತ ಆಗಿರ್ಬೋದು, ನಗರಸಭಾ ಆಡಳಿತ ಆಗಿರ್ಬೋದು, ಈ ಬಂದಿಲ್ಲಿ ವೀಕ್ಷಣೆ ಮಾಡಿ ಇದಕ್ಕೆ ಸರಿಯಾದ ಒಂದು ರೀತಿನ ಹಿಡಿಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸಾಮಾಜಿಕ ಹೋರಾಟಗಾರ ರಾಜಸಿಂಹ ಮಾತನಾಡಿ, 1991ರಲ್ಲಿ ಈ ಅಂಬೇಡ್ಕರ್ ಪಾರ್ಕ್ ಅನ್ನ ನಿರ್ಮಿಸಲಾಗಿದೆ. ಇದುವರೆಗೂ ಪಾರ್ಕ್ ಡೆವಲಪ್ಮೆಂಟ್ ಆಗಿಲ್ಲ. ಪ್ರತಿ ವರ್ಷವೂ ಸರ್ಕಾರದಿಂದ ಅಭಿವೃದ್ಧಿ ಹಣ ಬಿಡುಗಡೆಯಾಗ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಅಂಬೇಡ್ಕರ್ ಪಾರ್ಕ್ನ ಅಭಿವೃದ್ಧಿ ಮಾಡುವ ಮನಸ್ಸನ್ನೇ ಮಾಡ್ತಾ ಇಲ್ಲ. ಇತ್ತ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಹೆಸರಿನ ಪಾರ್ಕ್ ಉಳಿಸಿಕೊಳ್ಳಲು ಮುಂದಾಗುತ್ತಿಲ್ಲ ಅನ್ನೋದು ಬೇಸರದ ಸಂಗತಿ ಅಂತ ಹೇಳಿದ್ರು. ಇದು 1991ರಲ್ಲಿ ನಮ್ಮ ಹೋರಾಟಗಳ ಮಧ್ಯದಲ್ಲಿ ಈ ಜಾಗ ಅಂಬೇಡ್ಕರ್ ಪಾರ್ಕ್ ಆಯಿತು. ಮೋಸ್ಟ್ಲಿ ಆಗ ದಾಸಪ್ಪನವರು MLA ಇದ್ದರು. ಅವಾಗ ಇದನ್ನು ಘೋಷಣೆ ಆಯಿತು.
ಆನಂತರ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ತಾ ಇದ್ವಿ. ಭಾಳಷ್ಟು ಇದುವರೆಗೂ 1991ರಿಂದ ಇದುವರೆಗೂ ಅದು ಎಷ್ಟು ಹಣ ಹಾಕಿದ್ರೋ ಗೊತ್ತಿಲ್ಲ. ಆದರೆ ಅಭಿವೃದ್ಧಿ ಮಾತ್ರ ಎಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇದೆ. ಭಾಳ ಶೂನ್ಯದಲ್ಲಿ ಶೂನ್ಯ. ಆಗಿರೋ ಅಭಿವೃದ್ಧಿನೂ ಉಳಿಸ್ಕೊಂಡಿಲ್ಲ. ಇದಕ್ಕೆಲ್ಲ ಇಲ್ಲಿ ಮಕ್ಕಳು ಮರಿಗೆಲ್ಲ ಆಟ ಆಡೋದಕ್ಕೆ ಕೆಲವು ಪರಿಕರಗಳನ್ನ ಹಾಕಿದ್ದಾರೆ. ಅವು ಎಷ್ಟೋ ಹಾಳಾಗಿ ಹೋಗಿದ್ದಾವೆ. ಅದನ್ನು ಅಟ್ಲೀಸ್ಟ್ ಸರಿಯಾಗಿ ನಿರ್ವಹಣೆ ಆಗಿಲ್ಲ. ಹಾಗೆಯೇ ಬೇಕಾದಷ್ಟು ಇಲ್ಲೆಲ್ಲ ಮರ ಗಿಡದ ಮಧ್ಯೆ ಸುತ್ತ ಜನಗಳಿಗೆ ಕುಂತ್ಕೊಳ್ಳೋದಕ್ಕೆ ಚೇರುಗಳು, ಅರಳಿ ಕಟ್ಟೆ ಥರದ್ದೆಲ್ಲ ಮಾಡಿದ್ದಾರೆ. ಅವು ಸಮೇತ ಹಾಳಾಗೋಗಿದೆ. ಅದನ್ನೇನೂ ನೋಡ್ತಾ ಇಲ್ಲ. ಒಂಥರ ಒಂದು ಕೊಚ್ಚೆ ಗುಂಡಿ ಆಗಿದೆ. ಆಮೇಲಿಂದ ಸಿಕ್ಕಾಪಟ್ಟೆ ಹುಡುಗಿಯರು ಕುಂತ್ಕೊಳ್ಳೋ ಅಂಥದ್ದು ಅದೆಲ್ಲ ಇದಾಗಿದೆ. ಪೊಲೀಸ್ನವರು ಭಾಳಷ್ಟು ಕಂಟ್ರೋಲ್ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ಬೇರೆ ಸಾರ್ವಜನಿಕರು ಹೇಳಿದ್ದಾರೆ. ಬೇಸಿಗೆಯಲ್ಲಿ ಸುಮಾರು ಸಾವಿರಾರು ಜನ ಇರ್ತಾಯಿದ್ರು. ಅಷ್ಟು ಒಳ್ಳೆ ಜಾಗ ಇದು. ಇದ್ದಿದ್ರಲ್ಲಿ ಶಿರಾದಲ್ಲಿ ಇವಾಗ ಇರ್ತಕ್ಕಂಥ ಮರ ಗಿಡ ಇರ್ತಕ್ಕಂಥ ಏಕೈಕ ಜಾಗ ಇದು. ಅಟ್ಲೀಸ್ಟ್ ಶಿರಾಕ್ಕೆ ಈಗ ಸದ್ಯಕ್ಕೆ ಸಣ್ಣದಾಗಿದ್ರೂ ಆಕರ್ಷಣೆ ಇರ್ತಕ್ಕಂಥ ಜಾಗ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡೆ ಒಂದಷ್ಟು ಜನ ಇದೆ ಮುಂದಕ್ಕೆಲ್ಲ ಬಂದಿದ್ದಾರೆ. ಬಟ್ ಇದು ಅಟ್ಲೀಸ್ಟ್ ಅವರು ಬಿಗಿಯಾಗಿ ಕೇಳಲಿಲ್ಲ. ನಾನು ಭಾಳಷ್ಟು ಸಾರಿ ಹೇಳ್ದೆ, ಎಲ್ಲ ಇದು ಮಾಡಿದೆ. ಇದರಲ್ಲೆಲ್ಲ ಒಂದು ಗ್ರಂಥಾಲಯ, ಮಿನಿ ಗ್ರಂಥಾಲಯ ಎಲ್ಲ ಕಟ್ತೀವಿ ಅಂತ ಹೇಳಿದ್ರು. ಮಿನಿ ಗ್ರಂಥಾಲಯನೂ ಇಲ್ಲ, ಏನೂ ಇಲ್ಲ. ಇದುವರೆಗೂ ಇದಕ್ಕೆ ಎಷ್ಟು ದುಡ್ಡು ಮಂಜೂರಾಗಿದೆ, ಏನು ಕತೆ ಅಂತೇಳಿ ಮಾಹಿತಿ ಹಕ್ಕುದಾರರು ಬೇಕಾದಷ್ಟು ಜನ ಇದ್ದಾರೆ. ಅಟ್ಲೀಸ್ಟ್ ಅವರು ಏನು ಮಾಹಿತಿ ಅವರಾದರೂ ತೊಗೋಬೋದಾಯಿತು. ಕೆಲವು ದಲಿತ ಮಾಹಿತಿ ಹಕ್ಕುದಾರರು ಇದ್ದಾರೆ, ಅವರಾದರೂ ತೊಗೊಂಡು ಅಟ್ಲೀಸ್ಟ್ ನಮ್ಮಂಥವ್ರಿಗೆ ಹೇಳ್ಬೋದಾಯಿತು. ಅದೇನೇ ಇರಲಿ, ಪಾರ್ಕ್ಗಳು ಅಂದರೆ ನಗರದ ಸೌಂದರ್ಯವನ್ನ ಹೆಚ್ಚಿಸುವುದರ ಜೊತೆಗೆ ಒಳ್ಳೆಯ ಗಾಳಿಯನ್ನ ಸಾರ್ವಜನಿಕರಿಗೆ ನೀಡ್ತಾ ಇವೆ. ಆದರೆ ಅಧಿಕಾರಿಗಳು ಮಾಡುವ ಎಡವಟ್ಟಿನಿಂದಾಗಿ ಶಿರಾದಲ್ಲಿರುವ ಅಂಬೇಡ್ಕರ್ ಪಾರ್ಕ್ ಇಂದು ಗಬ್ಬೆದ್ದು ನಾರ್ತಾ ಇದೆ. ಪಾರ್ಕ್ನೊಳಗೆ ಸಂಚರಿಸಲು ದಾರಿಯನ್ನ ಮಾಡಲಾಗಿದೆ. ಆದರೆ ನಿರ್ವಹಣೆ ಇಲ್ಲದೆ ಕೊಳಚೆ ನೀರು ನಿಂತು ರೋಗಗ್ರಸ್ತ ಪಾರ್ಕ್ ಆಗ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಂಬೇಡ್ಕರ್ ಉದ್ಯಾನವನ್ನ ಉಳಿಸುವ ಕೆಲಸ ಮಾಡಿ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.